ನಮಸ್ಕಾರ ಎಲ್ಲರಿಗೂ. ಶಿರಡಿಯಿಂದ ನಾವು ಹೊರಟಿದ್ದೆ ಶನಿಸಿಂಗನಪುರ್ಗೆ. ಆದರೆ ಕ್ಯಾಬ್ ಬುಕ್ ಮಾಡಿರೋಂಥ ಜಾಗಕ್ಕೆ ಹೋಗೋಣ ಅಂತ ನಾವಿಲ್ಲಿ ಟಾಂಗಾದಲ್ಲಿ ಹೋಗ್ತಾ ಇದ್ವಿ. ಇನ್ನು ಶಿರಡಿ ಸುತ್ತಮುತ್ತ ಇರೋ ಜಾಗ ನೋಡಬೇಕು ಅನ್ನೋಗಿದ್ರೆ ಶೇರಿಂಗಲ್ಲಿ ಅಥವಾ ರೆಂಟಿಗೆ ಕಾರ್ ಆದರೂ ತೊಗೊಳ್ಬೋದು, ಇಲ್ಲಾಂದರೆ ಕ್ಯಾಬ್ ಆದರೂ ಬುಕ್ ಮಾಡಿಕೊಂಡು ನೀವು ಹೋಗ್ಬೋದು. ಹಾಗೆ ನಾವು ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ವಿ. ಇನ್ನು ಶಿರಡಿಯಿಂದ ನಾವು ಶನಿಸಿಂಗನಪುರ್ಗೆ ಹೋಗೋ ದಾರಿಲೇ ಈ ರೀತಿ ಕಲರ್ ಆಗಿರೋಂಥ ಒಂದು ಟೆಂಟ್ ಥರ ಎಲ್ಲ ಕಾಣ್ತಾ ಇತ್ತು. ಹಾಗಾಗಿ ಏನಿರ್ಬೋದು ಅಂತ ನಾವು ಟ್ರೈ ಮಾಡೋಣ ಅಂತ ಹೋದ್ವಿ. ಅದು ಶುಗರ್ ಕೇನ್ ಜ್ಯೂಸು, ಅಂದರೆ ಕಬ್ಬಿನ ಜ್ಯೂಸ್ ಆಗಿತ್ತು. ಇನ್ನು ಇಲ್ಲಿ ಕಬ್ಬಿನ ಜ್ಯೂಸನ್ನ ಎತ್ತನ ಸುತ್ತಿಸಿ ಇಲ್ಲಿ ಕಬ್ಬು ಜ್ಯೂಸನ್ನ ತೆಗಿತಾಯಿದ್ರು. ಕಬ್ಬು ಜ್ಯೂಸಲ್ಲೇನೂ ವಿಶೇಷತೆ ಇಲ್ಲ, ಇಲ್ಲಿ ಹಸು ಸುತ್ತೋದೇ ವಿಶೇಷತೆ. ಇನ್ನು ನಾವು ರೆಗ್ಯುಲರಾಗಿ ಕುಡಿಯುವಂಥದ್ದು ಮಿಷಿನ್ನಲ್ಲಿ ತೆಗ್ದಿರೋಂಥ ಕಬ್ಬು ಜ್ಯೂಸ್ ಅಲ್ಲ, ಹಾಗಾಗಿ ಇದನ್ನ ಹೋಗಿ ಟ್ರೈ ಮಾಡಿದ್ವಿ. ಇನ್ನು ಫ್ರೆಂಡ್ಸ್ ಜೊತೆ ಆದರೂ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆದರೂ ಆಗಿರ್ಬೋದು, ಇಲ್ಲೋಗಿ ಜ್ಯೂಸ್ ಕುಡಿಯೋದಕ್ಕೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋದಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಉಯ್ಯಾಲೆ ಆಗಿರ್ಬೋದು, ಹಾಗೆ ಹಗ್ಗದ ಮಂಚ ಆಗಿರ್ಬೋದು, ಎಲ್ಲ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಹಾಗೆ ಡಿಫ್ರೆಂಟ್ ಆಗಿರೋಂಥ ಸಂಡಿಗೆ, ಪ್ಯೂರ್ ಬೆಲ್ಲನೂ ಕೂಡ ಇಲ್ಲಿ ಸಿಕ್ತಿತ್ತು. ಇನ್ನೊಂದು ಬೇಕಾ? ಇನ್ನು ಶನಿಸಿಂಗನಪುರ್ಗೆ ಶಿರಡಿಯಿಂದ ಸುಮಾರು 1.5-2 ಗಂಟೆ ಜರ್ನಿ ಆಗುತ್ತೆ. ಹಾಗೆ ನಾವೀಗ ಶನಿಸಿಂಗನಪುರ್ಗೆ ತಲುಪಿದ್ವಿ. ಇನ್ನು ಈ ಶನಿಸಿಂಗನಪುರಿನ ವಿಶೇಷತೆ ಏನಂದರೆ, ಯಾವುದೇ ಮನೆ ಆಗಿರ್ಬೋದು, ಅಂಗಡಿ ಆಗಿರ್ಬೋದು, ಬಾಗಿಲಿಲ್ಲ. ಇದೆಲ್ಲನೂ ದೇವ್ರ ಮೇಲಿರೋವಂಥ ನಂಬಿಕೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಯಾವುದೇ ಥರ ಕಳ್ತನ ಆಗಲ್ಲ ಅನ್ನೋದು ಇಲ್ಲಿನ ನಂಬಿಕೆ. ಕಳ್ತನ ಆದರೂ ಕೂಡ ಅವರು ಊರಿಂದಾಚೆ ಹೋಗೋಕ್ಕೂ ಮೊದಲೇ ಅವ್ರಿಗೆ ಅಪಾಯ ಆಗುತ್ತಂತೆ. ಇನ್ನು ದಂತಕಥೆಗಳ ಪ್ರಕಾರ ಗ್ರಾಮದಲ್ಲಿ ಭಾರೀ ಮಳೆಯಲ್ಲಿ ಕೊಚ್ಚಿ ಹೋಗ್ತಿದ್ದಂಥ ಒಂದು ಕಪ್ಪು ಕಲ್ಲನ್ನು ಗ್ರಾಮಸ್ಥರು ಕೋಲಿನಿಂದ ಸ್ಪರ್ಶಿಸಿದಾಗ ಅದರಲ್ಲಿ ರಕ್ತ ಸೋರೋದಕ್ಕೆ ಶುರು ಆಯ್ತಂತೆ. ಅದೇ ರಾತ್ರಿ ಗ್ರಾಮದ ಮುಖ್ಯಸ್ಥನ ಕನಸಿನಲ್ಲಿ ಶನಿದೇವರು ಕಪ್ಪು ಕಲ್ಲಿನ ಚಪ್ಪಡಿ ತನ್ನ ವಿಗ್ರಹ ಎಂದು ಹೇಳಿ ಗ್ರಾಮದಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಆದೇಶ ಮಾಡಿದ್ರಂತೆ. ಇನ್ನು ಇಲ್ಲಿ ದೇವರಿಗೆ ಮುಖ್ಯವಾಗಿ ಅರ್ಪಿಸುವಂಥದ್ದು ಹರಳೆಣ್ಣೆ ಹಾಗೂ ಕಪ್ಪು ಎಳ್ಳು, ಭತ್ತ. ಇನ್ನು ಅವ್ರ ರಾಶಿಗೆ ಅನುಗುಣವಾಗಿ ಕೆಲವೊಂದು ಪೂಜೆ ಸಾಮಾನು ಇಟ್ಟಿರ್ತಾರೆ. ಅದರಲ್ಲಿ ತೆಂಗಿನಕಾಯಿ ಆಗಿರ್ಬೋದು, ಈ ಕಪ್ಪು ಬೊಂಬೆ, ಕಪ್ಪು ಬಟ್ಟೆ, ಹಾಗೆ ಇಕ್ಕದೆಲೆ ಹಾರ, ಈ ಥರ ಎಲ್ಲ ಇಟ್ಟಿರ್ತಾರೆ. ಇನ್ನು ನಾವು ದಂತ ಸಮಯದಲ್ಲಿ ಅಭಿಷೇಕ ಪೂಜೆ ಎಲ್ಲ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ನಾವು ಪೂಜೆನ ನೋಡ್ತಾ ಇದ್ವಿ. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಡೈರೆಕ್ಟ್ ಶಿಲೆಗೇನೆ ಎಣ್ಣೆನ ಅಭಿಷೇಕ ಮಾಡ್ತೀವಿ ಅನ್ನೋಂಗಿದ್ರೆ ಒಬ್ಬರಿಗೆ 500 ರೂಪಾಯಿ ಟಿಕೆಟ್ ಆಗುತ್ತೆ. ಅದನ್ನು ತಗೊಂಡು ನಾವು ಮೇಲೋಗಿ ಅಭಿಷೇಕನ ಮಾಡ್ಬೋದು. ಇನ್ನು ದೇವ್ರ ಪೂಜೆ ಹಾಗೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಇನ್ನು ನಾವು ಕೂಡ ಟಿಕೆಟ್ ತೊಗೊಂಡು ಅಭಿಷೇಕ ಕೂಡ ಮಾಡಿದ್ವಿ. ಹಾಗೆ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮಿನಿ ತಾಜ್ ಮಹಲು, ಎಲ್ಲೋರಾ ಕೇವು, ಹನುಮಾನ್ ಟೆಂಪಲ್ಲು, ಶಿವನ್ ಟೆಂಪಲ್ಗೂ ಕೂಡ ಹೋಗಿದ್ವಿ. ಅದನ್ನೆಲ್ಲ ನಾನು ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಚೆಕ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.